ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಮತ್ತೊಂದು ಶೋಮಿ ಕಂಪ್ನಿಯ ಮತ್ತೊಂದು ಹೊಸ ಫೋನ್ನ ಇವತ್ತು ನಾನು ತಗೊಂಡ್ಬಂದಿದ್ದೀನಿ. ಸೊ ಇದರಲ್ಲಿ ನೋಡ್ತಾ ಇರಬೇಕೇ ನೀವು ಅನ್ಕೋಬೋದು ಸ್ನೇಹಿತರೆ, ಹೌದು, ಶೋಮಿ ಕಂಪ್ನಿಯ ಮತ್ತೊಂದು ಹೊಸ ಫೋನ್ ಇವತ್ತು ಅಂದರೆ 24ನೇ ಏಪ್ರಿಲ್ 2018ಕ್ಕೆ ಶೋಮಿ ತನ್ನ ಮತ್ತೊಂದು ಹೊಸ ರೆಡ್ಮಿ 7 ಅನ್ನುವಂತಹ ಒಂದು ಫೋನ್ನ ಬಿಡುಗಡೆ ಮಾಡಿದೆ. ಸೊ ಇಲ್ಲಿ ನೋಡ್ಬೋದು, ಈ ಒಂದು ಫೋನ್ ನನ್ನ ಹತ್ರ ಬಂದಿದೆ ಸ್ನೇಹಿತರೆ. ಈ ಒಂದು ಫೋನ್ನ ಇವತ್ತು ನಾವು ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡಿಬಿಟ್ಟು ಈ ಒಂದು ಫೋನಲ್ಲಿ ಏನೇನು ಕಂಟೆಂಟ್ ಬಂದಿದೆ ಮತ್ತು ಈ ಒಂದು ಫೋನ್ ಯಾವ ರೀತಿಯಲ್ಲಿ ಬಿಲ್ಡ್ ಆಗಿದೆ, ಇದರ ಒಂದು ಡಿಸೈನ್ ಮತ್ತು ಇದರ ಒಂದು ಸಂಪೂರ್ಣವಾದಂತಹ ಕೆಲವು ಹೈಲೈಟ್ ಸ್ಪೆಸಿಫಿಕೇಷನ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಪಡ್ಕೊಳ್ಳೋಣ. ಸೊ ಇದರ ಇಂಟರ್ಫೇಸಲ್ಲಿ ಸ್ನೇಹಿತರೆ ಈ ರೀತಿಯಲ್ಲಿ ಬರುತ್ತೆ. ಇಂಡಿಯಾಸ್ ನಂಬರ್ 1 ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಅಂತ ಬರ್ಕೊಂಡಿದ್ದಾರೆ ಶೋಮಿ ಕಂಪ್ನಿಯ ಒಂದು ಫೋನ್. ಸೊ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಶೋಮಿ ಕಂಪ್ನಿಯ ರೆಡ್ಮಿ ಏನಿದೆ ಇದು ಈಗಾಗಲೇ ಸಬ್ ಬ್ರ್ಯಾಂಡ್ ಆಗಿದೆ. ಇದು ತನ್ನದೇ ಆದಂತಹ ಒಂದು ಫೋನ್ಗಳನ್ನ ಈಗ ಭಾರತದಲ್ಲಿ ಬಿಡುಗಡೆ ಮಾಡ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು, ಇದರ ಎಡ ಭಾಗದಲ್ಲಿ ನೋಡಿದ್ರೆ ನೀವು ನಿಮಗೆ ರೆಡ್ಮಿ 7 ಬೈ ಶೋಮಿ ಅಂತ ಬರ್ಕೊಂಡಿದ್ದಾರೆ. ಈ ಸೈಡಲ್ಲೂ ಅದೇ ಬರ್ಕೊಂಡಿದ್ದಾರೆ. ಹಿಂಭಾಗಕ್ಕೆ ಹೋದರೆ ಸ್ನೇಹಿತರೆ ನನ್ನ ಹತ್ರ ಏನು ಫೋನ್ ಬಂದಿದೆ, ಇದು ಲೂನರ್ ರೆಡ್ ಅನ್ನುವಂತಹ ಒಂದು ಫೋನ್ ಆಗಿರುತ್ತೆ. ಅಂದರೆ ಇದರ ಒಂದು ಬಣ್ಣ ಲೂನರ್ ರೆಡ್ ಅಂತ. ಸೊ ಇದು ನನ್ನ ಹತ್ರ ಬಂದಿರೋದು ಏನು ಫೋನ್ ಇದೆ, ಇದು 3 GB ರ್ಯಾಮ್ ಮತ್ತು 32 GB ಒಂದು ಸ್ಟೋರೇಜಿನ ಒಂದು ವೇರಿಯಂಟ್ ಆಗಿರುತ್ತೆ. ಸೊ ಅದು ಬಿಟ್ಟು ಇಲ್ಲಿ ರೆಡ್ಮಿ 7 ಕೆಲವು ಹೈಲೈಟ್ ಸ್ಪೆಸಿಫಿಕೇಷನ್ಗಳನ್ನ ಕೊಟ್ಟಿದ್ದಾರೆ. ಸೊ ಈಗ ಯಾವುದೇ ಒಂದು ರೀತಿಯ ಟೈಮ್ ವೇಸ್ಟ್ ಮಾಡದೆ ಈ ಒಂದು ಫೋನ್ನ ನಾವು ಅನ್ಬಾಕ್ಸ್ ಮಾಡೋಣ. ಈ ಫೋನ್ನ ನಾನು ಈಗಾಗಲೇ ಅನ್ಬಾಕ್ಸ್ ಮಾಡಿದ್ದೀನಿ ಸ್ನೇಹಿತರೆ, ಯಾಕಂದರೆ ವೀಡಿಯೋದಲ್ಲಿ ಯಾವುದೇ ರೀತಿ ಒಂದು ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನು ಈ ರೀತಿಯಲ್ಲಿ ಅನ್ಬಾಕ್ಸ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯ ಒಂದು ಪ್ಯಾಕ್ ಬರುತ್ತೆ ಒಳಗಡೆ. ಸೊ ಇದನ್ನು ನಾವು ತೆಗಿಯೋಣ. ಇದನ್ನು ನಾವು ತೆಗೆದು ನೋಡಿದ್ರೆ ಸ್ನೇಹಿತರೆ ಇಲ್ಲಿ ಏನೇನು ಬಂದಿದೆ ಅಂತೇಳಿ. ಸೊ ಮೊದಲದಾಗಿ ಸ್ನೇಹಿತರೆ ಈ ಒಂದು ಪ್ಯಾಕೇಜ್ ಒಳಗಡೆ ನಿಮಗೆ ಈ ರೀತಿಯ ಒಂದು ಪ್ಯಾಕೇಜ್ ಬರುತ್ತೆ. ಸೊ ಇದನ್ನು ಸಹ ನಾವು ಓಪನ್ ಮಾಡೋಣ. ಸೊ ಇದರಲ್ಲಿ ಸ್ನೇಹಿತರೆ ನಿಮಗೆ ಕೆಲವು ವಾರಂಟಿ ಕಾರ್ಡ್ ಅಥವಾ ಕ್ವಿಕ್ ಯೂಸರ್ ಗೈಡ್ನ ಈ ಒಂದು ಬರುತ್ತೆ, ಯೂಸರ್ ಗೈಡು. ಸೊ ಇದನ್ನು ಸಹ ನಾವು ಸೈಡ್ಗೆ ಇಡೋಣ. ಅದಾದಮೇಲೆ ಸ್ನೇಹಿತರೆ ಈ ಒಂದು ಫೋನಿನ ಬಾಕ್ಸ್ ಒಳಗಡೆ ಸ್ನೇಹಿತರೆ ನಿಮಗೆ ಒಂದು ಟ್ರಾನ್ಸ್ಪರೆಂಟ್ ಸಿಲಿಕಾನ್ ಬ್ಯಾಕ್ ಕವರ್ ಸಹ ಈ ಒಂದು ಫೋನ್ ಜೊತೆಗೆ ಬರುತ್ತೆ ಬಾಕ್ಸ್ ಒಳಗಡೆ. ಸೊ ಇದನ್ನು ಸಹ ನಾವು ಸೈಡ್ಗೆ ಇಡೋಣ. ಅದಾದಮೇಲೆ ಸ್ನೇಹಿತರೆ ನಿಮಗೆ ಬರುತ್ತೆ ಒಂದು ರೆಡ್ಮಿಯ ಒಂದು ಅದ್ದೂರಿಯಾದಂಥ ಒಂದು ಸ್ಮಾರ್ಟ್ಫೋನ್. ಸೊ ನೋಡ್ಬೋದು, ಈಗಾಗಲೇ ನಾನು ಹೇಳಿದಂತೆ ಈ ಒಂದು ಫೋನ್ ಏನು ಕೊಡ್ತಾ ಇದೆ ಸ್ನೇಹಿತರೆ, ಇದು ಲೂನರ್ ರೆಡ್ ಕಲರಿನ ಒಂದು ಫೋನ್ ವೇರಿಯಂಟ್ ಆಗಿರುತ್ತೆ. ಅಂದರೆ ಇಲ್ಲಿ ನೋಡ್ಬೋದು, ಇದು ಕಂಪ್ಲೀಟಾಗಿ ಇದು ಅರ್ಧ ಭಾಗದಲ್ಲಿ ಮೇಲ್ ಸೈಡಲ್ಲಿ ನಿಮಗೆ ಬ್ಲ್ಯಾಕ್ ಕಲರ್ ಬರುತ್ತೆ, ಕೆಳಗಡೆ ನಿಮಗೆ ರೆಡ್ ಕಲರ್ ಬರುತ್ತೆ. ಸೊ ಇದ್ರ ಒಳಗಡೆ ನೋಡ್ಬೋದು ಇಲ್ಲಿ ರೆಡ್ಮಿ ಅಂತ ಏನು ಬರೆದಿದ್ದಾರೆ ಬೈ ಶೋಮಿ. ಸೊ ಇದು ನಿಮಗೆ ಸಿಲ್ವರ್ ಕಲರಿನ ಒಂದು ರೇಡಿಯೇಷನ್ ಒಂದು ಕಂಪ್ಲೀಟ್ ಆದಂಥ ಒಂದು ಆಕರ್ಷಣೀಯ ಒಂದು ಫಳಫಳ ಅಂತ ಹೊಳಿತಾ ಇದೆ. ಸೊ ಇದು ಫೋನು. ಇದನ್ನು ನಾವು ನಾನು ಬೂಟ್ ಮಾಡ್ಕೊಂಡು ನೋಡ್ತೀನಿ ಇದರಲ್ಲಿ ಏನೇನು ಬಂದಿದೆ ಅಂತೇಳಿ. ಸೊ ಇದನ್ನು ನಾವು ಸೈಡ್ಗೆ ಇಡೋಣ. ಸೈಡ್ಗೆ ಇಟ್ಬಿಟ್ಟು ನೋಡೋಣ ಇನ್ನೂ ಬಾಕ್ಸ್ ಒಳಗಡೆ ಇನ್ನು ಏನೇನು ಕಂಟೆಂಟ್ ಸಿಗುತ್ತೆ ಅಂತೇಳಿ. ಸೊ ಅದಾದಮೇಲೆ ಸ್ನೇಹಿತರೆ ಈ ಥರ ಒಂದು ರ್ಯಾಪ್ ಬರುತ್ತೆ. ಇದು ಯಾವುದೇ ರೀತಿ ಕೆಲಸಕ್ಕೆ ಬರೋಲ್ಲ. ಅದಾದಮೇಲೆ ಸ್ನೇಹಿತರೆ ನಿಮಗೊಂದು ಮೈಕ್ರೋ USB ಕೇಬಲ್ ಲೈನ್ ಸಿಗುತ್ತೆ, ಇಲ್ಲಿ ನೋಡ್ಬೋದು. ಸೊ ಇದು ಮೈಕ್ರೋ USB ಕೇಬಲ್ ಲೈನ್ ಆಗಿರುತ್ತೆ ಸ್ನೇಹಿತರೆ. 2.0 ನಿಮಗೆ ಇದು ಬರುತ್ತೆ. ಸೊ ಇದನ್ನು ಸಹ ನಾವು ಸೈಡ್ಗೆ ಇಡೋಣ, ಚಾರ್ಜಿಂಗ್ಗೋಸ್ಕರ ಕೊಟ್ಟಿರ್ತಾರೆ. ಸೊ ಅದಾದಮೇಲೆ ಸ್ನೇಹಿತರೆ ನಿಮಗೆ ಒಂದು ಚಾರ್ಜಿಂಗ್ ಅಡಾಪ್ಟರ್ ಸಿಗುತ್ತೆ, ಇಲ್ಲಿ ನೋಡ್ಬೋದು. ಸೊ ಸ್ನೇಹಿತರೆ ಇಲ್ಲಿ ನೋಡ್ಬೋದು, ಇದು ನಿಮಗೆ ಕಂಪ್ಲೀಟಾಗಿ ನಿಮಗೆ ಔಟ್ಪುಟ್ ಏನು ಕೊಡ್ತಾ ಇದ್ದಾರೆ, 5 ವೋಲ್ಟ್ ನಿಮಗೆ 2 ಆಂಪಿಯರ್ ನಿಮಗೆ ಈ ಒಂದು ಟ್ರಾವೆಲ್ ಅಡಾಪ್ಟರ್ ಕೊಡ್ತಾ ಇದ್ದಾರೆ. ಸೊ ಇದು ಸಹ ತುಂಬ ಗಟ್ಟಿಮುಟ್ಟಾಗಿದೆ. ಇದು ಶೋಮಿ ಕಂಪ್ನಿಯ ಒಂದು ಶೋಮಿ ಬ್ರ್ಯಾಂಡಿಂಗ್ ಸಹ ಈ ಒಂದು ಫೋನಲ್ಲಿ ಆಗಿದೆ. ಸೊ ಈ ಒಂದು ಅಡಾಪ್ಟರ್ ಜೊತೆಗಾಗಿದೆ. ಸೊ ಇದು ಈ ಒಂದು ಬಾಕ್ಸಲ್ಲಿ ಬರುವಂತಹ ಕೆಲವು ಕಂಟೆಂಟ್ಗಳಾಗಿರುತ್ತೆ. ಸೊ ಅದು ಬಿಟ್ಟಾದಮೇಲೆ ಸ್ನೇಹಿತರೆ ಈ ಒಂದು ಬಾಕ್ಸ್ ಒಳಗಡೆ ನೋಡಿದ್ರೆ ಇಲ್ಲಿ ನಿಮಗೊಂದು ಸಿಮ್ ಇಜೆಕ್ಟಿಂಗ್ ಟೂಲ್ ಕೊಡ್ತಾ ಸಹ ಈ ಒಂದು ಇದರಲ್ಲಿ ಸಿಗುತ್ತೆ. ಸೊ ಇದರಲ್ಲಿ ನೀವು ಸಿಮ್ನ ಇಜೆಕ್ಟ್ ಮಾಡ್ಕೊಂಡು ನೋಡ್ಬೋದು. ಸೊ ಇದನ್ನೆಲ್ಲ ನಾವು ಸೈಡ್ಗೆ ಇಟ್ಬಿಟ್ಟು ಸ್ನೇಹಿತರೆ ನಾವು ಈಗ ನೇರವಾಗಿ ಫೋನ್ಗೆ ಹೋಗೋಣ. ಫೋನಲ್ಲಿ ಏನೇನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ನೋಡೋಣ. ಸೊ ಈ ಒಂದು ಫೋನ್ ಸ್ನೇಹಿತರೆ ಈ ರೀತಿಯಲ್ಲಿ ಬರುತ್ತೆ. ಇದರ ಒಂದು ಬ್ಯಾಕ್ ಸೈಡಲ್ಲಿ ಇದು ಕಂಪ್ಲೀಟಾಗಿ ಇದು ನಿಮಗೆ ಇದರ ಒಂದು ಪ್ಲಾಸ್ಟಿಕ್ ಒಂದು ಬ್ಯಾಕ್ ಸೈಡಲ್ಲಿ ಈ ಒಂದು ಫಿನಿಶಿಂಗ್ ಕೊಟ್ಟಿರ್ತಾರೆ. ಸೊ ಅದು ಬಿಟ್ಟು ಫ್ರಂಟ್ ಸೈಡಿಗೆ ನೋಡಿದ್ರೆ ಸ್ನೇಹಿತರೆ ಈ ಒಂದು ಫೋನನ್ನು ಒಂದು ಇಂಟರ್ಫೇಸ್ ಏನು ಕೊಡ್ತಾ ಇದೆ. ಸೊ ಅದು ಈ ರೀತಿಯ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಸ್ನೇಹಿತರೆ ಈಗಾಗಲೇ ಹೇಳಿದಂತೆ ಇದರಲ್ಲಿ ನಿಮಗೆ ಮೈಕ್ರೋ USB ಕೊಡ್ತಾ ಇದ್ದಾರೆ ಈ ಒಂದು ಚಾರ್ಜಿಂಗ್ ಪೋರ್ಟಲ್ಲಿ. ಸೊ ಅಂಥ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಸ್ನೇಹಿತರೆ ಈ ಒಂದು ಫೋನ್ ಒಂದು ಬಜೆಟ್ ರೇಂಜಲ್ಲಿ ಬರುವ ಒಂದು ನಿರೀಕ್ಷೆ ಇದೆ. ಸೊ ಇದರ ಬೆಲೆ ನೀವು ತಿಳ್ಕೊಬೇಕು ಅಂತ ನೀವು ಇಷ್ಟಪಟ್ಟರೆ ಸೊ ನೀವು ನನಗೆ ಕಮೆಂಟ್ ಮಾಡಿ ಕೇಳ್ಬೋದು ಇದರ ಬೆಲೆ ಏನಿದೆ ಮತ್ತು ಇದು ಯಾವಾಗ ಲಭ್ಯವಾಗ್ತಾ ಇದೆ ಅಂತ. ಸೊ ಅದರ ಮಾಹಿತಿಯನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಸೊ ಅದು ಬಿಟ್ಟು ಇದರ ಒಂದು ಕೆಲವು ಸ್ಪೆಸಿಫಿಕೇಷನ್ ಮಾಹಿತಿ ನೋಡ್ಕೊಳ್ಳೋಣ ಸ್ನೇಹಿತರೆ. ಸೊ ಈ ಒಂದು ಫೋನ್ ಏನು ಬರ್ತಾ ಇದೆ ಸ್ನೇಹಿತರೆ ರೆಡ್ಮಿ 7. ಸೊ ಈ ಒಂದು ಫೋನ್ ನಿಮಗೆ ಡಿಸ್ಪ್ಲೇ ಬಗ್ಗೆ ಹೇಳಬೇಕಂದ್ರೆ ಇದು ನಿಮಗೆ 6.2 ಇಂಚಿನ ನಿಮಗೆ ಕಂಪ್ಲೀಟ್ ಆದಂತಹ ಒಂದು ಬಾಡಿ ರೆಸೊಲ್ಯೂಷನ್ನ ಕೊಡುತ್ತೆ. ಅಂದರೆ ಇದು ನಿಮಗೆ 19:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಬರುತ್ತೆ. ಸೊ ಫ್ರಂಟಲ್ಲಿ ನೋಡ್ಬೋದು ಈ ಒಂದು ಡಿಸ್ಪ್ಲೇ ಒಳಗಡೆ ಸ್ನೇಹಿತರೆ ನಿಮಗೆ ವಾಟರ್ ಡ್ರಾಪ್ ನಾಚ್ ಡಿಸ್ಪ್ಲೇ ಸಹ ಈ ಒಂದು ಫೋನಲ್ಲಿ ಬರ್ತಾ ಇದೆ. ಸೊ ಅದು ಬಿಟ್ಟು ಸ್ನೇಹಿತರೆ ಇದರ ಒಂದು ಪ್ರೊಟೆಕ್ಷನ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಈ ಒಂದು ಫೋನ್ ಏನಿದೆ ಇದು ನಿಮಗೆ 5D ಇದು ನಿಮಗೆ ಕರ್ವ್ ಆಗಿದೆ. ಸೊ ಜೊತೆಗೆ ಈ ಒಂದು ಡಿಸ್ಪ್ಲೇ ಮೇಲೆ ನೋಡ್ಬೋದು. ಸೊ ಇದು ಕಂಪ್ಲೀಟಾಗಿ ನಿಮಗೆ ಗೊರಿಲ್ಲಾ ಗ್ಲಾಸ್ 5 ವರ್ಷನ್ನ ಈ ಒಂದು ಪ್ರೊಟೆಕ್ಷನ್ಗಾಗಿ ಈ ಒಂದು ಡಿವೈಸ್ ಮೇಲೆ ಕೊಟ್ಕೊಂಡಿದ್ದಾರೆ. ಸೊ
ಸೊ ಇದು ಈ ಒಂದು ಪ್ರೊಟೆಕ್ಷನ್ಗಾಗಿ ಈ ಒಂದು ಡಿಸ್ಪ್ಲೇ ಒಂದು ಮಾಹಿತಿಯಾಗಿರುತ್ತೆ. ಸೊ ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಫೋನಿನ ಒಂದು ಹೆಚ್ಚಿನ ಒಂದು ಮಾಹಿತಿ ತಿಳ್ಕೊಳ್ಬೇಕಂದ್ರೆ ಇದರ ಒಂದು ಫೋನಿನ ಜೊತೆಗೆ ಹೋಗೋಣ. ಸೊ ಈ ಒಂದು ಫೋನ್ ಸ್ನೇಹಿತರೆ ನಿಮಗೆ ಕಸ್ಟಮ್ ಏನು ಕೊಡ್ತಾಯಿದ್ದಾರೆ, ಕಸ್ಟಮ್ OS ಜೊತೆಗೆ ಈ ಒಂದು ಡಿವೈಸ್ ಬರುತ್ತೆ. ಇದು ನಿಮಗೆ MIUI ನಿಮಗೆ ಕಸ್ಟಮ್ UI ಜೊತೆಗೆ ಇದು ರನ್ ಆಗುತ್ತೆ. ಅದು ಬಿಟ್ಟು ಕೆಲವು ಮಾಹಿತಿಗಳನ್ನ ಸ್ನೇಹಿತರೆ ಈಗಾಗಲೇ ನೀವು ನೋಡ್ತಾ ಇರಬಹುದು. ಇದು ನಿಮಗೆ Octa-Core ಪ್ರೋಸೆಸ್ ಏನು ಕೊಡ್ತಾರೆ 1.8 GHz ಜೊತೆಗೆ ಈ ಒಂದು ಫೋನ್ ರನ್ ಆಗುತ್ತೆ. ಅದು ಬಿಟ್ಟು ಇದರ ಇಂಟರ್ನಲ್ ಸ್ಟೋರೇಜ್ ಮತ್ತು ಇದು 3 GB RAM ಮತ್ತು 32 GB ಒಂದು ಸ್ಟೋರೇಜಿನ ಒಂದು ವೇರಿಯಂಟ್ ಆಗಿರುತ್ತೆ. ಸೊ ಈ ಒಂದು ಫೋನ್ ಸ್ನೇಹಿತರೆ ಒಟ್ಟಾರೆಯಾಗಿ ನಿಮಗೆ 3 ರೀತಿಯ ಒಂದು ವೇರಿಯಂಟ್ಗಳಲ್ಲಿ ಬರುತ್ತೆ. ಒಂದು ನಿಮಗೆ ಈಗಾಗಲೇ ಹೇಳಿದ್ದೀನಿ. ಸೊ ಈ ಒಂದು ಫೋನ್ ಸ್ನೇಹಿತರೆ ಮೊದಲು ಬರುತ್ತೆ, ಇದು ನಿಮಗೆ 2 GB RAM ಮತ್ತು 16 GB ಸ್ಟೋರೇಜ್ ಜೊತೆ ಬರುತ್ತೆ. ಮತ್ತೊಂದು 3 GB RAM ಮತ್ತು 32 GB ಒಂದು ಸ್ಟೋರೇಜ್ ಜೊತೆಗೆ ಬರುತ್ತೆ. ಮತ್ತೊಂದು 4 GB RAM ಮತ್ತು 64 GB ಒಂದು ಸ್ಟೋರೇಜಿನ ವೇರಿಯಂಟಲ್ಲಿ ಬರುತ್ತೆ. ಅದೇ ರೀತಿಯಲ್ಲಿ ಸ್ನೇಹಿತರೆ ಈ ಒಂದು ಫೋನ್ ಏನು ಬರ್ತಾ ಇದೆ, ಸೊ ಈ ಒಂದು ಫೋನು ಈ ಬಾಕ್ಸಲ್ಲಿ ತೋರಿಸ್ತಾ ಇರುವಂತೆ ಇದು ನಿಮಗೆ 3 ಕಲರಿನ ಒಂದು ವೇರಿಯಂಟಲ್ಲಿ ಬರುತ್ತೆ. ಸೊ ಇದರಲ್ಲಿ ಯಾವ ರೀತಿಯ ಒಂದು ಕಲರ್ ವೇರಿಯಂಟ್ ಬರ್ತಾ ಇದೆ ಅಂತ ಹೇಳ್ಬೇಕಂದ್ರೆ ಸ್ನೇಹಿತರೆ, ಮೊದಲಿಗೆ ಇದು ನಿಮಗೆ ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ, ಒಂದು ರೆಡ್ ಕಲರಲ್ಲಿ ಬರುತ್ತೆ. ಅಂದರೆ ಇದೆಲ್ಲ ಮಿಕ್ಸ್ ಆಗಿರುತ್ತೆ ಸ್ನೇಹಿತರೆ. ಇದು ಒಂದು ಬ್ಲ್ಯಾಕ್ ಮತ್ತು ರೆಡ್ ಕಲರಿನ ಒಂದು ಲೂನರ್ ರೆಡ್ ಅಂತ ಏನು ಕರಿತೀವಿ ಆ ಒಂದು ವೇರಿಯಂಟಲ್ಲಿ ಬರುತ್ತೆ. ಜೊತೆಗೆ ಕೊನೆಯದಾಗಿ ಇದರಲ್ಲಿ ನಿಮಗೆ ಬ್ಲೂ ವೇರಿಯಂಟಲ್ಲಿ ಸಹ ಈ ಒಂದು ಡಿವೈಸ್ ಬರುತ್ತೆ. 3 ಬಣ್ಣಗಳಲ್ಲಿ 3 ರೀತಿಯ ಒಂದು ರೂಪಾಂತರ ಅಂದರೆ ವೇರಿಯಂಟ್ಗಳಲ್ಲಿ ಈ ಒಂದು ಡಿವೈಸ್ ಬರುತ್ತೆ. ಸೊ ಈಗಾಗಲೇ ನಾನು ಡಿಸ್ಪ್ಲೇ ಮಾಹಿತಿ ಹೇಳಿದ್ದೀನಿ. ಸೊ ಅದಾದಮೇಲೆ ಇದರ ಒಂದು ಇಂಟರ್ನಲ್ ಸ್ಟೋರೇಜ್ ಡೀಟೇಲ್ ಕೂಡ ನಾನು ಈಗಾಗಲೇ ಹೇಳಿದ್ದೀನಿ. ಇದು ಸ್ನೇಹಿತರೆ ರನ್ ಆಗುತ್ತೆ ಸ್ನೇಹಿತರೆ ಈ ಒಂದು ಡಿವೈಸ್ ಏನು ಕೊಡ್ತಾ ಇದ್ದಾರೆ. ಸೊ ಇದು ನಿಮಗೆ ಕಂಪ್ಲೀಟಾಗಿ ಇದರ ಒಂದು ಆ್ಯಂಡ್ರಾಯ್ಡ್ ಇದರ ಒಂದು OS ಏನು ಕೊಡ್ತಾ ಇದೆ ಅಂದರೆ ಇದರ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಇದು ನಿಮಗೆ ಆ್ಯಂಡ್ರಾಯ್ಡ್ 9.0 ನಿಮಗೆ ಪೈ ಅಂದರೆ MIUI 9 ಜೊತೆಗೆ ಇದು ರನ್ ಆಗುತ್ತೆ. ಸೊ ಈ ಒಂದು ಪ್ರೊಸೆಸರ್ ಜೊತೆ ಈ ಒಂದು Redmi 7 ಜೊತೆಗೆ ಸ್ನೇಹಿತರೆ Xiaomi ಕಂಪ್ನಿ ಕೊಡ್ತಾ ಇದೆ ಸ್ನೇಹಿತರೆ Snapdragon 632ನ ಒಂದು ಚಿಪ್ಸೆಟ್ನ ಈ ಒಂದು ಫೋನಲ್ಲಿ ಹಾಕ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದು ಅದ್ದೂರಿ ಆದಂತಹ ಒಂದು ಫೋನ್ ಅಂತ ಹೇಳಕ್ಕೆ ಕೂಡ ನಾನು ಇಷ್ಟಪಡ್ತೀನಿ. ಇದರಲ್ಲಿ ನಿಮಗೆ ಆ್ಯಂಡ್ರಾಯ್ನೋ ನಿಮಗೆ 506 ಅದು ಈ ಒಂದು ಫೋನ್ ಜೊತೆಗೆ ರನ್ ಆಗುತ್ತೆ. ಅದು ಬಿಟ್ಟು ಸ್ನೇಹಿತರೆ ಇವದರ ಒಂದು ಸ್ಲಿಮ್ ಸ್ಲಾಟ್ ಬಗ್ಗೆ ಹೇಳ್ತೀನಿ. ಸ್ಲಿಮ್ ಸ್ಲಾಟ್ ಕೂಡ ನಾವು ನೋಡ್ಬೋದು. ಇದರಲ್ಲಿ ನಿಮಗೆ ಈ ಸೈಡಲ್ಲಿ ಸ್ಲಿಮ್ ಸ್ಲಾಟ್ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾನು ರಿಜೆಕ್ಟ್ ಮಾಡಿ ತೋರಿಸ್ತೀನಿ. ಸೊ ನೋಡ್ಬೋದು ಇದರಲ್ಲಿ ಈ ರೀತಿಯ ಒಂದು ಸ್ಟ್ಯಾಂಡರ್ಡ್ ಸಿಮ್ ಸ್ಲಾಟ್ ಡೀಟೇಲ್ಗಳನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಸ್ನೇಹಿತರೆ 2 ನ್ಯಾನೋ ಸಿಮ್ಗಳನ್ನ ಮತ್ತು ಒಂದು ಮೈಕ್ರೋ SD ಕಾರ್ಡ್ನ ನೀವು ಈ ಒಂದು ಫೋನಲ್ಲಿ ಬಳಸ್ಕೊಬೋದು. ಅಂದರೆ ಇದರಲ್ಲಿ ನೀವು 512 GB ವರೆಗೂ ಇದರಲ್ಲಿ ನೀವು ಮೈಕ್ರೋ SD ಕಾರ್ಡ್ನ ಬಳಸ್ಕೊಂಡು ಇದನ್ನು ನಿಮ್ಮ ಸ್ಟೋರೇಜ್ನ ಇದರಲ್ಲಿ ನೀವು ಎಕ್ಸ್ಪೆಂಡ್ ಮಾಡ್ಕೊಬೋದು. ಸೊ ಅದಾದಮೇಲೆ ಸ್ನೇಹಿತರೆ ಈಗ ಈ ಒಂದು ಫೋನಿನ ಕೆಲವು ಕ್ಯಾಮ್ರಾ ಮಾಹಿತಿ ಪಡ್ಕೊಳ್ಳೋಣ. ಸೊ ಈ ಒಂದು ಫೋನಿನ ಒಂದು ಕ್ಯಾಮ್ರಾ ಮಾಹಿತಿ ಪಡ್ಕೊಬೇಕಂದ್ರೆ ಸ್ನೇಹಿತರೆ ಈ ಒಂದು ಫೋನಿನ ಅಂದರೆ ಈ ಒಂದು ಬ್ಯಾಕ್ ಸೈಡಲ್ಲಿ ಬರೋಣ. ಬ್ಯಾಕ್ ಸೈಡಲ್ಲಿ ಸ್ನೇಹಿತರೆ ನಿಮಗೆ ಇಲ್ಲಿ ಡ್ಯುಯಲ್ ಕ್ಯಾಮ್ರಾ ಸೆಟಪ್ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಡ್ಯುಯಲ್ ಕ್ಯಾಮ್ರಾ ಸೆಟಪಲ್ಲಿ ಸ್ನೇಹಿತರೆ ಫಸ್ಟ್ ಇದರ ಒಂದು ಪ್ರೈಮರಿ ಸೆನ್ಸರ್ ಏನು ಕೊಡ್ತಾ ಇದ್ದಾರೆ, ಇದು ನಿಮಗೆ 12 ಮೆಗಾಪಿಕ್ಸಲ್ f2.2 ಅಪೇಚರ್ ಜೊತೆಗೆ ನಿಮಗೆ PDAF ಸೆನ್ಸರ್ ಜೊತೆಗೆ ಈ ಒಂದು ಪ್ರೈಮರಿ ಕ್ಯಾಮ್ರಾ ಬರುತ್ತೆ. ಸೊ ಇದಾದಮೇಲೆ ಇದರ ಒಂದು ಎರಡನೇ ಕ್ಯಾಮ್ರಾ ಏನು ಕೊಡ್ತಾ ಇದೆ ಸೆಕೆಂಡರಿ ಕ್ಯಾಮ್ರಾ, ಇದು ನಿಮಗೆ 2 ಮೆಗಾಪಿಕ್ಸಲ್ ನಿಮಗೆ ಡೆಪ್ತ್ ಸೆನ್ಸರ್ ಜೊತೆಗೆ ಇಲ್ಲಿ ನಿಮಗೆ ಬರುತ್ತೆ. ಜೊತೆಗೆ ಇದರಲ್ಲಿ ಸ್ನೇಹಿತರೆ ನಿಮಗೆ LED ಫ್ಲ್ಯಾಶ್ ಲೈಟ್ ಸಹ ಕೊಡ್ತಾ ಇದ್ದಾರೆ. ಅಂದರೆ ಬ್ಯಾಕ್ ಸೈಡಲ್ಲಿ ಸ್ನೇಹಿತರೆ ನೀವು 1080p ನಿಮಗೆ 30 FPS ಜೊತೆಗೆ ಪ್ಲಸ್ 60 FPS ಜೊತೆಗೆ ನೀವು ಬ್ಯಾಕ್ ಸೈಡಿಂದ ನೀವು ರೆಕಾರ್ಡ್ ಮಾಡ್ಕೊಬೋದು ಯಾವುದೇ ರೀತಿಯ ಒಂದು ವೀಡಿಯೋಗಳನ್ನ. ಸೊ ಅದಾದಮೇಲೆ ನಿಮಗೆ ಇಲ್ಲಿ LED ಒಂದು ಫ್ಲ್ಯಾಶ್ ಲೈಟ್ ಕೊಡ್ತಾ ಇದ್ದಾರೆ. ಸೊ ಈಗಾಗಲೇ ಇಲ್ಲಿ ನಾವು ಹೇಳ್ತಾ ಇದ್ದಂಗೆ ಇದು ಬ್ಯಾಕ್ ಸೈಡಲ್ಲಿ ಕೊಡ್ತಾ ಇರುವಂತಹ ಒಂದು AI ಕ್ಯಾಮ್ರಾ ಆಗಿರುತ್ತೆ. AI ಏನಪ್ಪ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಕ್ಯಾಮ್ರಾ ಸೆನ್ಸರ್ಗಳನ್ನ ಈ ಒಂದು ಡಿವೈಸಲ್ಲಿ Redmi ಕಂಪ್ನಿ ಕೊಡ್ತಾ ಇದೆ. ಸೊ ಅದಾದಮೇಲೆ ಇದರ ಒಂದು ಫ್ರಂಟ್ ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಈ ಒಂದು ಫೋನಲ್ಲಿ ಫ್ರಂಟಲ್ಲಿ ನಿಮಗೆ 8 ಮೆಗಾಪಿಕ್ಸಲ್ ನಿಮಗೆ ನಾಚ್ ಡಿಸ್ಪ್ಲೇ ಒಳಗಡೆ ಸೇರಿರುವಂಥ ಒಂದು ನಾಚಲ್ಲಿ ನಿಮಗೆ 8 ಮೆಗಾಪಿಕ್ಸಲ್ ಸೆನ್ಸರ್ ಒಂದು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದರಲ್ಲಿ ಸಹ ನೀವು ಫ್ರಂಟ್ ಸೈಡಲ್ಲಿ ಯಾವುದೇ ರೀತಿಯ ಒಂದು ವೀಡಿಯೋ ಅಥವಾ ಒಂದು ವೀಡಿಯೋ ಕಾಲಿಂಗ್ ಆಗಿರ್ಬೋದು ಅಥವಾ ವಿಡಿಯೋ ಒಂದು ರೆಕಾರ್ಡ್ ಮಾಡಬೇಕು ಅಂತ ನೀವು ಇಷ್ಟಪಟ್ಟರೆ ಫ್ರಂಟಲ್ಲಿ ಇಲ್ಲಿ ನಿಮಗೆ 1080p ನಿಮಗೆ 30 FPS ಜೊತೆಗೆ ಈ ಒಂದು ಫ್ರಂಟ್ ಕ್ಯಾಮ್ರಾದಲ್ಲಿ ನೀವು ರೆಕಾರ್ಡ್ ಮಾಡ್ಕೊಬಹುದು. ಸೊ ಇದು ಫ್ರಂಟ್ ಒಂದು ಕ್ಯಾಮ್ರಾ ಅಂತ ಕೆಲವು ಮಾಹಿತಿಗಳಾಗಿರುತ್ತೆ. ಸೊ ಇದರ ಒಂದು ಓವರ್ವ್ಯೂ ನೋಡಬೇಕಂದ್ರೆ ಸ್ನೇಹಿತರೆ ನಿಮಗೆ ನೋಡೋಣ. ಈ ಸೈಡಿಗೆ ಬಂದರೆ ಸ್ನೇಹಿತರೆ ಇಲ್ಲಿ ನಿಮಗೆ ಆನ್ ಆಫ್ ಬಟನ್ ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ನಿಮಗೆ ವಾಲ್ಯೂಮ್ ರಾಕರ್ಗಳನ್ನ ಕೊಡ್ತಾ ಇದ್ದಾರೆ ಅಪ್ ಆ್ಯಂಡ್ ಡೌನ್ಗೆ. ಸೊ ಮೇಲೆ ಸೈಡಲ್ಲಿ ಬಂದರೆ ಸ್ನೇಹಿತರೆ ಇಲ್ಲಿ ನಿಮಗೆ IR ಬ್ಲಾಸ್ಟರ್ ಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ 3.5mm ಆಡಿಯೋ ಜಾಕ್ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ AR ಸೆನ್ಸರ್ ಕೂಡ ಈ ಒಂದು ಫೋನ್ನಲ್ಲಿ ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ನಿಮಗೆ ಯಾವುದೇ ರೀತಿ ಒಂದು TV ಅಥವಾ AC ನೀವು ಇದರಲ್ಲಿ ಅಪ್ಲಿಕೇಶನ್ ಮುಖಾಂತರ ನೀವು ಇದರಲ್ಲೇ ಆಪ್ರೇಟ್ ಮಾಡ್ಕೊಬೋದು. ಅದಾದಮೇಲೆ ಈ ಕಡೆ ಸಿಮ್ ಟ್ರೈ ಕೊಟ್ಟಿದ್ದಾರೆ. ಇದನ್ನು ನಾನು ಆಗಲೇ ನಿಮಗೆ ಇಜೆಕ್ಟ್ ಮಾಡಿ ತೋರಿಸಿದ್ದೀನಿ. ಮತ್ತು ಇದರ ಕೆಳಭಾಗದಲ್ಲಿ ಬಂದರೆ ಸ್ನೇಹಿತರೆ ಕೆಳಭಾಗದಲ್ಲಿ ನಿಮಗೆ 2 ಸ್ಪೀಕರ್ಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ಮೈಕ್ರೋ USB ನಿಮಗೆ ಒಂದು ಪೋರ್ಟ್ನ ಕೊಡ್ತಾ ಇದ್ದಾರೆ, ಅಲ್ಲಿ ನೀವು ಬಳಸ್ಕೊಬೋದು. ಅದಾದಮೇಲೆ ಬ್ಯಾಕ್ ಸೈಡಲ್ಲಿ ನೋಡಿದ್ರೆ ಇಲ್ಲಿ ನಿಮಗೆ Redmi ಬೈ Xiaomi ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಡ್ತಾ ಇದ್ದಾರೆ. ಜೊತೆಗೆ ಸ್ನೇಹಿತರೆ ಈ ಒಂದು Redmi 7ಅಲ್ಲಿ ಜೊತೆಗೆ ನಿಮಗೆ ಫೇಸ್ ಅನ್ಲಾಕಿಂಗ್ ಫೀಚರ್ ಸಹ ಈ ಒಂದು ಡಿವೈಸಲ್ಲಿ ಕೂಡ ಕೊಡ್ತಾ ಇದ್ದಾರೆ.
ಸೊ ಅದು ಬಿಟ್ಟು ಸ್ನೇಹಿತರೆ ಇದರ ಒಂದು ಹೆಚ್ಚಿನ ಒಂದು ಮಾಹಿತಿ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಈ ಒಂದು ಫೋನಲ್ಲಿ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಸೆನ್ಸರ್ ಕೂಡ ಕೊಡ್ತಾ ಇದ್ದಾರೆ. ಮತ್ತು ಈ ಒಂದು ನಾಚ್ ಮೇಲೆ ಇಲ್ಲಿ ನಿಮಗೆ ಆಡಿಯೋ ಮೈಕ್ ಕೂಡ ಅಂದರೆ ಸ್ಪೀಕರ್ಗಳನ್ನ ಕೂಡ ಈ ಮೇಲ್ ಸೈಡಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದು ಈ ಒಂದು ಫೋನಿನ ಕೆಲವು ಅನ್ಬಾಕ್ಸಿಂಗ್ ಮತ್ತು ಹೈಲೈಟ್ ಫೀಚರ್ ಆಗಿರುತ್ತೆ. ಕೊನೆಯದಾಗಿ ಈ ಒಂದು ಫೋನಲ್ಲಿ ಬ್ಯಾಟ್ರಿ ಏನಪ್ಪ ಕೊಡ್ತಾ ಇದ್ದಾರೆ ಅಂತಂದರೆ ಸ್ನೇಹಿತರೆ, ಈ ಒಂದು ರೆಡ್ಮಿ 7 ಫೋನಲ್ಲಿ ಸ್ನೇಹಿತರೆ ನಿಮಗೆ 4000 mAh ಒಂದು ಬ್ಯಾಟ್ರಿಯನ್ನು ಈ ಒಂದು ಫೋನಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದು ತುಂಬ ಅದ್ದೂರಿಯಾದಂತಹ ಒಂದು ಫೀಚರ್ ಆಗಿರುತ್ತೆ ಸ್ನೇಹಿತರೆ. ಈ ಒಂದು ಬಜೆಟಲ್ಲಿ ಅಂದರೆ ಈ ಒಂದು ಫೋನ್ ಏನು ಬರ್ತಾ ಇದೆ ಇದರ ಬೆಲೆ ನೀವು ನನ್ನ ಕಮೆಂಟ್ ಮಾಡಿ ಕೇಳ್ಬೋದು. ಆ ಒಂದು ಬೆಲೆಯಲ್ಲಿ ಸ್ನೇಹಿತರೆ ಇದೆಲ್ಲ ಫೀಚರ್ಗಳನ್ನ Xiaomi ಕಂಪ್ನಿ ಇವತ್ತು ಬಿಡುಗಡೆ ಮಾಡ್ತಾ ಇದೆ. ಸೊ ಇದು ಅದ್ದೂರಿಯಾದಂತಹ ಒಂದು ಫೋನ್ ಅಂತ ನಾನು ಕಂಪ್ಲೀಟಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡೋಣ, ತುಂಬ ಐಡಿಯಾ ಕೂಡ ತುಂಬ ಗಟ್ಟಿಮುಟ್ಟಾಗಿದೆ. ಜೊತೆಗೆ ಈಗಾಗಲೇ ನಾನು ಹೇಳಿದಂತೆ ಇದರಲ್ಲಿ ನಿಮಗೆ ಒಂದು ಬ್ಯಾಕ್ ಕವರ್ ಕೂಡ ಟ್ರಾನ್ಸ್ಪರೆಂಟ್ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನೀವು ಇದನ್ನು ಹಾಕೊಬೋದು. ಇದರಲ್ಲಿ ಹಾಕಿದ್ರೆ ನಿಜಕ್ಕೂ ತುಂಬ ಅದ್ದೂರಿಯಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ, ಗ್ರಿಪ್ಪಾಗಿ ಕೂರುತ್ತೆ, ಯಾವುದೇ ರೀತಿಯ ಒಂದು ಸ್ಲಿಪ್ಪರಿ ಅನ್ನುವಂತಹ ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ. ಸೊ ಇದು ಈ ಒಂದು ಫೋನಿನ ಸ್ನೇಹಿತರೆ ಕೆಲವು ಅನ್ಬಾಕ್ಸಿಂಗ್ ಮತ್ತು ಇದರ ಒಂದು ಫಸ್ಟ್ ಲುಕ್ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಸೊ ಈ ಒಂದು ಫೋನಿನ ಒಂದು ರಿವ್ಯೂ ಮಾಡುವಾಗ ಇದರ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕೊಡ್ತೀನಿ. ಸೊ ಇದೇ ರೀತಿಯ ಒಂದು ವಿಡಿಯೋಗಳಿಗಾಗಿ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ತಾಯಿರಿ. ಧನ್ಯವಾದ, ನಮಸ್ಕಾರ.